ನಿನ್ನೆ ರಾತ್ರಿ ಒಂದು ದುರದೃಷ್ಟಕರ ಘಟನೆಯಲ್ಲಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಯರಗಟ್ಟಿಯಿಂದ ಸುಮಾರು 5 ಕಿಲೋಮೀಟರ್ ದೂರದ ಸೊಪ್ಪಡ್ಲ ಗ್ರಾಮದ ಹದ್ದಿಯ ಜಮೀನಿನಲ್ಲಿ ಒಂದು ಪಾರ್ಟಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ. ಕೊಲೆಯಾದಂಥ ವ್ಯಕ್ತಿ ವಿನೋದ್ ಮಲ್ಶೆಟ್ಟಿ ಅಂತ ಹೇಳಿ, ಕೊಲೆ ಮಾಡಿದಂಥವನು ವಿಠಲ್ ಹಾರುಗೊಪ್ಪ ಅಂತ ಹೇಳಿ. ಘಟನಾವಳಿಗಳು ಇಲ್ಲಿವರೆಗೂ ನಮಗೆ ಕಂಡುಬಂದಂಥ, ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಅಂಶ ಏನಪ್ಪಾ ಅಂತಂದ್ರೆ, ಇವರಿಬ್ಬರ ಗೆಳೆಯನಾಗಿರ್ತಕ್ಕಂಥ ಅಭಿಷೇಕ್ ಕೊಪ್ಪದ್ ಇತ್ತೀಚೆಗೆ ಮದುವೆ ಆಗಿರ್ತಾನೆ. ಅವನು ಅದಕ್ಕೆ ಒಂದು ಔತಣಕೂಟವನ್ನ ಈ ಒಂದು ಜಮೀನಿನಲ್ಲಿ ಆಯೋಜನೆ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಸುಮಾರು 100ರಷ್ಟು ಜನ ಅವನ ಗೆಳೆಯರು ಬಂದು ಔತಣಕೂಟವನ್ನು ಮುಗಿಸ್ಕೊಂಡು ಹೋಗಿರ್ತಾರೆ. ಕೊನೆಗೆ 7-8 ಜನ ಉಳಿದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ವಿಠಲ್ ಹಾರುಗೊಪ್ಪ ಅನ್ನುವಂಥ ವ್ಯಕ್ತಿ ಅಡಿಗೆ ಅಲ್ಲಿ ಉಳಿದವರಿಗೆ ಊಟಕ್ಕೆ ಬಡಿಸ್ತಾ ಇರ್ತಾನೆ. ಈಗಾಗಲೇ ಅವರು ಔತಣಕೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ಮದ್ಯಪಾನವನ್ನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ವಿನೋದ್ ಮಲ್ಶೆಟ್ಟಿ ಊಟವನ್ನು ಬಡಿಸ್ತಾ ಇರ್ತಕ್ಕಂಥ ವಿಠಲ್ ಹಾರುಗೊಪ್ಪಗೆ ಬೈತಾನೆ, ನೀನೇನು ನನಗೆ ಚಿಕನ್ ಸರಿಯಾಗಿ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ. ಅವರ ಇಬ್ಬರ ಮಾತು ವಾಗ್ವಾದಕ್ಕೆ ತಿರುಗಿ ಅಲ್ಲಿ ಅಡಿಗೆ ಮಾಡಲಿಕ್ಕೆ ತಂದಿಟ್ಟಿರ್ತಕ್ಕಂಥ ಒಂದು ಚಾಕುವನ್ನು ಎತ್ಕೊಂಡ್ಬಂದು ವಿಠಲ್ ಹಾರುಗೊಪ್ಪ ಮೃತ ವ್ಯಕ್ತಿಯ ಎದೆಗೆ ಚುಚ್ತಾನೆ. ಅದರಿಂದ ಬಹುಶಃ ಅವನ ಹೃದಯಕ್ಕೆ ಅದರಿಂದ ಘಾಸಿಯಾಗಿ ಅದು ಕೊಲೆಯಲ್ಲಿ ಅಂತ್ಯ ಕಾಣುತ್ತೆ. ಈಗಾಗಲೇ ವಿಠಲ್ ಹಾರುಗೊಪ್ಪನನ್ನ ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು, ಅವನು ನಶೆಯಲ್ಲಿದ್ದರಿಂದ ಪೂರ್ತಿಯಾಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅವನಿಗೆ ತನಿಖೆಗೆ ಒಳಪಡಿಸಿ ಮುಂದೆ ಕಾನೂನು ಪ್ರಕಾರ ಅವನ್ನ ನ್ಯಾಯಾಂಗ ಒಪ್ಪಿಸ್ತೀವಿ. ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಕಂಡುಬಂದಂಥ ತನಿಖೆಯಲ್ಲಿ ಆ ರೀತಿ ಏನೂ ಕಂಡು ಬಂದಿಲ್ಲ. ಆದಾಗ್ಯೂ ಕೂಡ ಇವ್ರ ಮಧ್ಯೆ ವೈಯಕ್ತಿಕ ದ್ವೇಷ ಅಥವಾ ಈ ಮುಂಚೆ ಏನಾದರೂ ದ್ವೇಷ ಇತ್ತ ಅನ್ನೋಂಥ ಒಂದು ವಿಚಾರ ಮಾಹಿತಿಯನ್ನ ನಮ್ಮ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ.